ಒಂದೇ ಒಂದು ಸೀರಿಯಲ್ಲು, ಅದಾದ ನಂತರ ನೀವು ಮತ್ತೆ ಸೀರಿಯಲ್ಲೇ ಮಾಡಲಿಲ್ಲ, ಯಾಕೆ ಅಂತ? ಇದೆ, ನನ್ನಿಂದ ಒಬ್ರಿಗೆ ತೊಂದರೆ ಆಗಬಾರ್ದು, ಯಾಕೆಂದರೆ ನನಗೆ ಎರಡೂ ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಅದಕ್ಕೋಸ್ಕರ ತೊಂದರೆ ಆಗಬಾರ್ದಲ್ವ. ಒಂದು ಆರ್ಟಿಸ್ಟ್ ಅಂತ ಅಂದಮೇಲೆ ನಾವು ಹೋದ್ಮೇಲೆ ಕಂಪ್ಲೀಟ್ ಅವ್ರಿಗೆ ಫಿಲ್ ಮಾಡಿಕೊಡ್ಬೇಕು. ನನ್ನ ಪರ್ಸ್ನಲಿಂದ ಅವ್ರಿಗೆ ತೊಂದರೆ ಆಗಬಾರ್ದು, ಅದರಿಂದ ನಾನು ಕ್ವಿಟ್ ಮಾಡಿದೆ ಅಷ್ಟೇ. ಆ ಟೈಮ್ನಲ್ಲಿ ನೀವು ದಪ್ಪ ಇದ್ರಿ, ಆಮೇಲೆ ಸೀರೆ ಉಡ್ತಾ ಇದ್ರಿ. ಅವತ್ತಿನ ದಿನಗಳಲ್ಲಿ ನಾವು ತೆರೆ ಮೇಲೆ ಏನು ಪ್ರಾರ್ಥನಾಗಿ ನೋಡ್ತಾ ಇದ್ವಿ, ಇವತ್ತಿನ ವಿನುತಾಗೂ ತುಂಬ ಡಿಫ್ರೆನ್ಸ್ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನೀವು ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡ್ತಿದ್ದೀರಾ. ಗ್ರೂಮಿಂಗ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಅಂತ? ಅದೇ ಮೇಯ್ನ್. ಇದು ನಿಮ್ಮ ಕ್ವಶನಲ್ಲೇ ಆನ್ಸರ್ ಇದೆ. ಅವಾಗೂ ಇವಾಗೂ ಏನಕ್ಕೆ ನನ್ನ ಡಿಫ್ರೆನ್ಸ್ ಅಂದರೆ ಸೆಲ್ಫ್ ಗ್ರೂಮಿಂಗ್ ಅಷ್ಟೇ. ಅವಾಗ ನನಗೆ ಮೇಕಪ್ ಒಂಚೂರು ಐಡಿಯಾ ನಾಲೆಜು ಇರಲಿಲ್ಲ. ಅದು ಬಿಟ್ಟ ಮೇಲೇ ನನಗೆ ಬಂದಿದ್ದು ಏನು, ನನಗೆ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋಕ್ಕೂ ಬರ್ತಿಲ್ವಲ್ಲ, ಅಟ್ಲೀಸ್ಟ್ ಸೆಲ್ಫ್ ಗ್ರೂಮಿಂಗ್ ಕಲಿಯೋಣ ಅಂತ. ಅದೇ ಹೆಂಗೆ ಮಿಲನ ನನ್ನ ಲೈಫಿಗೆ ಬಂತು, ಅದೇ ಥರ ಮೇಕಪ್ಪು ಅಷ್ಟೇ. ಸೆಲ್ಫ್ ಗ್ರೂಮಿಂಗ್ ಕಲಿಯೋಣ ಅಂತ ಹೋದೆ. ಆಮೇಲೆ ಅದು ಪ್ರೊಫೆಷ್ನಲ್ ಕೋರ್ಸ್ ಬರುತ್ತೆ, 25 ಡೇಸು ಮಾಡಿ, ಹೇಗೂ ಫ್ರೀ ಇದ್ದೀರಲ್ಲ ಅಂತಂದರು. ಅದು ಮಾಡಿದೆ. ಡೆಸ್ಟಿನಿ ಮೇಕಪ್ ಫೀಲ್ಡಲ್ಲಿತ್ತು, ಸೊ ಇಲ್ಲಿಗೆ ಕರ್ಕೊಂಬಂದಿದ್ದೆ. ಇದು ಆಲ್ರೆಡಿ 8-9 ಇಯರ್ಸ್ ಆಯಿತು. ಅವಾಗ ವೇಟ್ ಲಾಸ್ ಕೂಡ ಮಾಡ್ಕೊಂಡ್ರಿ, ಇದ್ರ ಬಗ್ಗೆ ಹೇಳ್ಬೋದಾ? ಹಾಂ, ಶೋರ್. ಅದೇ ನನಗೆ ಆನ್ ಸ್ಕ್ರೀನಲ್ಲಿ ನಾನು ಹೆಂಗೆ ಕಾಣಿಸ್ತೀನಿ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಒಂದೊಂದು ಎಪಿಸೋಡ್ ನೋಡಿದಾಗ ಏನಪ್ಪ ಇಷ್ಟೊಂದು ದಪ್ಪ ಕಾಣಿಸ್ತಾ ಇದ್ದೀನಿ, ನನ್ನ ರಿಲೇಟೆಡ್ಡೇ ಡೈಲಾಗ್ಸ್ ಕೂಡ ಬಂದಿತ್ತು, ಅಕ್ಕಿ ಮೂಟೆ ಅಂತ ಎಲ್ಲ. ಸೊ ಅದರಿಂದ ನಾನು ಸ್ವಲ್ಪ ಫ್ರೀ ಆದ್ಮೇಲೆ, ಆಫ್ಟರ್ ಸೀರಿಯಲ್ಲು ಫ್ರೀ ಆದಮೇಲೆ ನಾನು ವೆಯ್ಟ್ ಟ್ರೈನಿಂಗ್ ಎಲ್ಲ ಸೇರಿಕೊಂಡು ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಮಾಡಿದೆ. ಅದಾದಮೇಲೆ ಮೇಕಪ್ ಕಲಿತೆ, ಸೆಲ್ಫ್ ಗ್ರೂಮಿಂಗ್. ಸೊ ನನ್ನ ಮೇಕಪ್ ಸ್ಟೈಲ್ ಎಲ್ಲ ಚೇಂಜ್ ಆಗಿರೋದ್ರಿಂದ ನನ್ನ ಕಂಪ್ಲೀಟ್ ಲುಕ್ಕೇ ಚೇಂಜಸ್ ಆಗಿದೆ ಅಷ್ಟೆ.